ಕೊನೆ ಕ್ಷಣದಲ್ಲಿ ಪಟ್ಟಿಯಲ್ಲಿ ಮತ್ತೊಂದು ಟ್ವಿಸ್ಟ್ ಆಗಿದೆ. ಮತ್ತೊಂದು ಹೆಸರಿನ ಬದಲಾವಣೆ. ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಕೋಕ್ ಕೊಡಲಾಗಿದೆ. ಮತ್ತೊಂದು ಟ್ವಿಸ್ಟ್, ಲಾಸ್ಟ್ ಮಿನಿಟ್ ಟ್ವಿಸ್ಟ್ ಇದು. ಮತ್ತೊಮ್ಮೆ ಪಟ್ಟಿಯಲ್ಲಿ ಎರಡನೇ ಬಾರಿ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಪಟ್ಟಿಗೆ ಮತ್ತೊಂದು ಹೊಸ ಪಟ್ಟಿ ಬಿಡುಗಡೆಯಾಗಿದೆ. ಆ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಕೋಕ್ ಕೊಡಲಾಗಿದೆ. ಕೊನೆಯ ಕ್ಷಣದಲ್ಲಿ ಆಗಿರುವಂತಹ ಮತ್ತೊಂದು ಬದಲಾವಣೆ ಇದು. ಈಗಾಗಲೇ ಮಂಕಾಳು ವೈದ್ಯ ಅವರಿಗೆ ಕೋಕ್ ಕೊಟ್ಟು ಅವರ ಸ್ಥಾನಕ್ಕೆ ಎಸ್ ಮಲ್ಲಿಕಾರ್ಜುನ್ ಅವರ ಸೇರ್ಪಡೆಯಾಗಿತ್ತು. ಇದೀಗ ಗಾಯತ್ರಿ ಶಾಂತೇಗೌಡ ಅವರಿಗೂ ಕೂಡ ಕೊನೆಯ ಕ್ಷಣದಲ್ಲಿ ಪಟ್ಟಿಯಿಂದ ಕೈ ಬಿಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದರು ಸಚಿವ ಸ್ಥಾನಕ್ಕೆ. ಹಾಗೆ ಉಮಾಶ್ರೀ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಗಾಯತ್ರಿ ಶಾಂತೇಗೌಡ ಅವರ ಸ್ಥಾನ ಬದಲಾಗತ್ತೆ. ಅವರನ್ನ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಎಂಎಲ್ಸಿ ಗಾಯತ್ರಿ ಶಾಂತೇಗೌಡರನ್ನ ಡಬಲ್ ಧಮಾಕ ಏನು ಸಿಕ್ಕಿತ್ತು ಅವರಿಗೆ. ಕೆಲವೇ ದಿನಗಳ ಹಿಂದೆ ಅವರಿಗೆ ಎಂಎಲ್ಸಿ ಆಗಿ ಆಯ್ಕೆಯಾಗಿದ್ದರು. ಅವರು ಕಾನೂನು ಹೋರಾಟವನ್ನು ಮಾಡಿ ಕೇವಲ 6 ಮತಗಳ ಅಂತರದಲ್ಲಿ ಗೆದ್ದಿದ್ರು. ಅದರ ಬೆನ್ನಲ್ಲೇ ಅವರಿಗೆ ಸಚಿವ ಸ್ಥಾನ ಕೂಡ ಸಿಕ್ಕಿತ್ತು. ಇದೀಗ ಅದಕ್ಕೆ ಟ್ವಿಸ್ಟ್ ಆಗಿದೆ. ಅದರಲ್ಲಿ ಟ್ವಿಸ್ಟ್ ಸಿಕ್ಕು ಗಾಯತ್ರಿ ಶಾಂತೇಗೌಡ ಅವರಿಗೆ ಕೋಕ್ ಕೊಡಲಾಗಿದೆ. ಪಟ್ಟಿಯಿಂದ ಅವರ ಹೆಸರನ್ನು ಕೈ ಬಿಡಲಾಗಿದೆ. ಅವರ ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನೋದು ಸದ್ಯದ ಕುತೂಹಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಉಮಾಶ್ರೀ ಅವರ ನಡುವೆ ಸದ್ಯ ತೀವ್ರ ಪೈಪೋಟಿ ನಡೀತಾ ಇರುವಂಥದ್ದು. ಇಬ್ಬರು ಕೂಡ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹೊಂದಿರುವವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಉಮಾಶ್ರೀ ಅವರು ಕೂಡ ಹಾಲಿ ಎಂಎಲ್ಸಿ. ಗಾಯತ್ರಿ ಶಾಂತೇಗೌಡ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ. ಅದು ಫೈನಲ್ ಆಗಿದೆ. ಈಗಾಗಲೇ ಅವರಿಗೆ ಸಚಿವ ಸ್ಥಾನ ಸಿಗಲ್ಲ ಅನ್ನೋದು. ಕೊನೆ ಕ್ಷಣದಲ್ಲಿ ಅವಕಾಶವನ್ನು ಪಡೆದಿದ್ದ ಗಾಯತ್ರಿ ಅವರಿಗೆ ಮತ್ತೆ ಕೊನೆ ಕ್ಷಣದಲ್ಲಿಯೇ ಮಿಸ್ ಆಗಿರುವಂಥದ್ದು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಸದ್ಯ ಚರ್ಚೆ ನಡೀತಾ ಇದೆ. ಗಾಯತ್ರಿ ಶಾಂತೇಗೌಡರ ಬದಲಿಗೆ ಯಾರಿಗೆ ಆ ಪದವಿಯನ್ನು ಕೊಡಬೇಕು, ಅವರಿಂದ ತೆರವಾಗುವ ಆ ಪಟ್ಟಿಯಲ್ಲಿ ಇವಾಗ ಅವರ ಹೆಸರೇನು ತೆರವಾಗಿದೆ, ಅಲ್ಲಿ ಯಾರ ಹೆಸರನ್ನು ಸೇರಿಸಬೇಕು. ಮಹಿಳಾ ಕೋಟಾದಲ್ಲಿ ಗಾಯತ್ರಿ ಶಾಂತೇಗೌಡ ಅವರು ಬಂದಿದ್ದರು. ಈಗ ಅದೇ ಮಹಿಳಾ ಕೋಟಾದ ಅಡಿಯಲ್ಲಿ DK ಶಿವಕುಮಾರ್ ಅವರ ಕ್ಯಾಬಿನೆಟ್ ಅನ್ನು ಸೇರುವವರು ಯಾರು ಅನ್ನೋದು ಸದ್ಯದ ಪ್ರಶ್ನೆ. ಅದಕ್ಕೋಸ್ಕರ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಚರ್ಚೆ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.